ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಒಂದು ವೀಡಿಯೋದಲ್ಲಿ ಫಿಂಗರ್ ಚಿಪ್ಸ್ನ ಯಾವ ರೀತಿ ಮಾಡೋದು ಅಂತ ಬಿಟ್ಟು ನೋಡೋಣ ಬನ್ನಿ. ಇವಾಗ ಆಲೂಗಡ್ಡೆನ ನಾನು ಸಿಪ್ಪೆ ಸುಲಿದ್ಬಿಟ್ಟು ಸ್ವಲ್ಪ ನೀರಲ್ಲಿ ಉಪ್ಪನ್ನ ಹಾಕಿಬಿಟ್ಟು ಚೆನ್ನಾಗಿ ವಾಶ್ ಮಾಡಿದ್ದೀನಿ. ಸೊ ಉಪ್ಪು ಹಾಕೋದ್ರಿಂದ ಆಲೂಗಡ್ಡೆ ಬೇಗ ಕಪ್ಪಾಗೋದಿಲ್ಲ, ಕಲರ್ ಚೇಂಜ್ ಆಗೋದಿಲ್ಲ. ಸೊ ಹಾಗಾಗಿ ಇವಾಗ ನಾನು ಇದನ್ನು ಉದ್ದುದ್ದಾಗಿ ಸ್ವಲ್ಪ ಕಟ್ ಮಾಡ್ಕೋತೀನಿ. ಒಂದು ಆಲೂಗಡ್ಡೆಯಲ್ಲಿ ಅಂದರೆ 2 ಭಾಗ ಮಾಡಿಬಿಟ್ಟು ಆ 2 ಭಾಗದಲ್ಲಿ ಮಧ್ಯ ಕಟ್ ಮಾಡಿಬಿಟ್ಟು ಮತ್ತು ಉದ್ದುದ್ದ ಕಟ್ ಮಾಡಿದ್ರೆ ಫಿಂಗರ್ ಚಿಪ್ಸ್ ಬೇಗ ಕಟ್ ಮಾಡ್ಕೋಬೋದು ಈ ಥರ ಈಸಿಯಾಗಿ. ಸೊ ನೋಡಿ, ಈ ಥರ ನೀವು ಉದ್ದುದ್ದಾಗಿ ಆರಾಮ್ಸೆ ಕಟ್ ಮಾಡ್ಕೊಂಬಿಡ್ಬೋದು. ಏನಾದರೂ ಚಿಕ್ಕ ಮಕ್ಕಳಿಗೆ ಮಾಡ್ತಾಯಿದ್ದೀರಾ ಅಂದರೆ ಸ್ವಲ್ಪ ಉದ್ದುದ್ದಾಗಿ ಕೊಡೋದಕ್ಕೆ ಭಯ ಆಗುತ್ತೆ. ಸೊ ಹಾಗಾಗಿ ಒಂದರಲ್ಲಿ 2 ಹೋಳನ್ನ ಮಾಡಿ. ಇವಾಗ ಹೊರಗಡೆ ಎಲ್ಲ ಸಿಗುತ್ತಲ್ವ, ಉದ್ದುದ್ದಾಗಿರುತ್ತಲ್ವ ಫಿಂಗರ್ ಚಿಪ್ಸು, ಅದರಲ್ಲಿ ಅರ್ಧ ಕಟ್ ಮಾಡಿ, ಓಕೆನಾ. ಸೊ ನಾನು ಚಿಕ್ಕ ಮಕ್ಕಳಿಗೆ ಮಾಡೋದ್ರಿಂದ ಅರ್ಧ ಆ ಥರ ಮಾಡಿದ್ದೀನಿ, ಅರ್ಧ ದೊಡ್ಡವ್ರಿಗೆ ಅಂತ ಬಿಟ್ಟು ಉದ್ದುದ್ದಾಗಿ ಕಟ್ ಮಾಡಿದ್ದೀನಿ, ಓಕೆನಾ. ಸೊ ನೋಡಿ, ಈ ಸೈಜಲ್ಲಿ ಇದ್ದರೆ ಸಾಕಾಗುತ್ತೆ. ಇದನ್ನೆಲ್ಲನೂ ನಾನು ಕಟ್ ಮಾಡ್ಕೋತಾ ಇದ್ದೀನಿ ಇವಾಗ. ಈ ಕಡೆ ಇನ್ನೊಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಇವಾಗ ಆಲೂಗಡ್ಡೆನ ಸ್ವಲ್ಪ 1-2 ನಿಮಿಷ ನಾವು ಬೇಯಿಸ್ಕೋಬೇಕಾಗುತ್ತೆ. ಯಾಕಂದರೆ ಹಸಿ ಆಗಿದ್ದರೆ ಬೇಗ ಬೇಯೋದಿಲ್ಲ, ಹಾಗಂತ ಜಾಸ್ತಿ ಬೇಯಿಸಿದರೆ ಬಾಯಿಗೆ ಫಿಂಗರ್ ಚಿಪ್ಸ್ ಥರ ಅನಿಸೋದಿಲ್ಲ, ಓಕೆನಾ. 2 ಮಿನಿಟ್ಸ್ ಬೇಯಿಸ್ಕೊಂಡು ತೆಗೆದುಬಿಟ್ಟು ಇವಾಗ ಒಂದು ಬೌಲಿಗೆ ಹಾಕಿ ಇವಾಗ ತಣ್ಣೀರಿಂದ ವಾಶ್ ಮಾಡಬೇಕು, ಓಕೆನಾ. ಆ ಬಿಸಿ ಹೋಗೋವರೆಗೂ ತಣ್ಣೀರಲ್ಲಿ ಒಂದು ಸ್ವಲ್ಪ ವಾಶ್ ಮಾಡಬೇಕು. ಈ ವಾಶ್ ಮಾಡ್ಕೊಂಡು ತಕ್ಕೊಂಡ್ಬಿಟ್ಟು ಒಂದು ಪಂಚೆ ಬಟ್ಟೆ ಅಥವಾ ಒಂದು ಕಾಟನ್ ಬಟ್ಟೆ ತೊಗೊಳ್ಳಿ, ಇಲ್ಲಾಂದರೆ ಟವಲ್ ತೊಗೊಳ್ಳಿ. ಸೊ ಯಾವುದಾದ್ರೂ ಪರವಾಗಿಲ್ಲ, ಕೆಳಗಡೆ ಒಂದು ಬಟ್ಟೆ ಮೇಲ್ಗಡೆ ಒಂದು ಬಟ್ಟೆ ಇರಬೇಕು, ಓಕೆನಾ. ಸೊ ಹಾಗಾಗಿ ನಾನು ಟವಲ್ ಹಾಸಿದ್ದೀನಿ ಇಲ್ಲಿ. ಸೊ ಈ ಟವಲ್ ಮೇಲೆ ನೀವು ಈ ಥರ ಒಂದು ಸ್ವಲ್ಪ ಇವೇನು ಫಿಂಗರ್ ಚಿಪ್ಸ್ ಬೇಯಿಸ್ಕೊಂಡಿರ್ತೀವಲ್ವ, ತಣ್ಣೀರಲ್ಲಿ ತೊಳೆದ್ಬಿಟ್ಟು ನೀರನ್ನ ತೆಗೆದುಬಿಟ್ಟು ಈ ಥರ ಟವಲ್ ಮೇಲೆ ಹಾಕಿ ಮೇಲ್ಗಡೆ ಮತ್ತೆ ಒಂದು ಟವಲ್ ಹಾಕಿಬಿಟ್ಟು ಸ್ವಲ್ಪ ಪ್ರೆಸ್ ಮಾಡಿದರೆ ಏನಾಗುತ್ತೆ, ಆಲೂಗಡ್ಡೆಯಲ್ಲಿರೋ ನೀರೆಲ್ಲ ಏನಾಗುತ್ತೆ ಹಿಂಗೆ ಹೋಗಿಬಿಡುತ್ತೆ, ಓಕೆನಾ. ಸೊ ಹಾಗಾಗಿ ಒಂದೇ ಸಮ ಮಾಡಿಬಿಟ್ಟು ತೆಳುವಾಗಿ ಹಾಕಿ ಮೇಲ್ಗಡೆ ಒಂದು ಬಟ್ಟೆ ಹಾಕಿಬಿಟ್ಟು ಸ್ವಲ್ಪ ಪುಷ್ ಮಾಡಿ. ಆವಾಗ ಏನಾಗುತ್ತೆ, ಕೆಳಗಡೆದು ಮೇಲ್ಗಡೆದು ನೀರು ಏನಾಗುತ್ತೆ ಹೋಗಿಬಿಡುತ್ತೆ. ಆವಾಗ ಆಲೂಗಡ್ಡೆ ಡ್ರೈ ಆಗುತ್ತೆ, ಓಕೆನಾ. ಸೊ ಆವಾಗ ನಾವು ಯೂಸ್ ಮಾಡ್ಕೋಬೇಕಾಗುತ್ತೆ. ಇನ್ ಕೇಸ್ ಅರ್ಜೆಂಟ್ ಇದೆ ಅಂದರೆ 1-2 ನಿಮಿಷ ನೀವು ಫ್ಯಾನ್ ಕೆಳಗಡೆ ಇಟ್ಟರೂ ಕೂಡ ನಡೆಯುತ್ತೆ. ಸೊ ಬೇಗ ಆರೋಗಿಬಿಡುತ್ತೆ, ಅದಕ್ಕೋಸ್ಕರ. ಸೊ ಕಾಟನ್ ಬಟ್ಟೆ, ಟವಲ್ಗಿನ ಕಾಟನ್ ಬಟ್ಟೆ ಯೂಸ್ ಮಾಡೋದ್ರಿಂದ ನೀರು ಬೇಗ ಆವಿಯಾಗಿ ಹೋಗುತ್ತೆ. ಮತ್ತು ನಾನಿಲ್ಲಿ ಮಿಕ್ಸ್ ಮಾಡೋದಕ್ಕೆ ಅಂತ ಬಿಟ್ಟು 1 ಕಪ್ಪಷ್ಟು ಕಾರ್ನ್ಫ್ಲವರ್ ಇಟ್ಟು 1 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಚಾಟ್ ಮಸಾಲ, ಗರಂ ಮಸಾಲ, ಹಾಗೆ ರೆಡ್ ಚಿಲ್ಲಿ ಪೌಡರ್, ಅರ್ಶಿಣ ಪೌಡರ್ ಅಂದರೆ ಟರ್ಮರಿಕ್ ಪೌಡರ್ನ ತೊಗೊಂಡಿದ್ದೀನಿ. ಇಲ್ಲಿ ಡ್ರೈ ಆಗಿದ್ದು ಅಲ್ವಾ ಆಲೂಗಡ್ಡೆ, ಸೊ ಅದನ್ನು ತೊಗೊಂಡಿದ್ದೀನಿ. ಇವಾಗ ನಾನು 1 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ, ಓಕೆನಾ. ಸೊ ನಿಮಗೆ ಜಾಸ್ತಿ ಬೇಕಂದ್ರೂ ಕೂಡ ಜಾಸ್ತಿ ಹಾಕೋಬೋದು. ಬಟ್ ಇಲ್ಲಿ ಬಜ್ಜಿ ಹಿಟ್ಟು ಥರ ಕಲಿಸೋ ಹಾಗಿಲ್ಲ, ಸ್ವಲ್ಪ ಕೋಟಿಂಗ್ ಆಗಬೇಕು ಅಷ್ಟೇ, ಆಲೂಗಡ್ಡೆಗೆ ಕೋಟಿಂಗ್ ಥರ ಆಗಬೇಕು. ನೀವು ಜಾಸ್ತಿ ಹಿಟ್ಟು ಹಾಕಿದರೆ ಏನಾಗುತ್ತೆ, ಬಾಯಲ್ಲೆಲ್ಲ ಅದೇ ಫ್ಲೇವರ್ ಬರುತ್ತಾ ಇರುತ್ತೆ. ಸೊ ನನಗೆ ಆ ಥರ ಇಷ್ಟ ಆಗೋದಿಲ್ಲ, ಹಾಗಾಗಿ ಸ್ವಲ್ಪ ಕಡಿಮೆ ಹಿಟ್ಟನ್ನೇ ಹಾಕಿದ್ದೀನಿ. ಸೊ 1 ಕಪ್ಪಷ್ಟು ಅಕ್ಕಿ ಹಿಟ್ಟು, 1 ಕಪ್ಪಷ್ಟು ಕಾರ್ನ್ಫ್ಲವರ್ ಹಿಟ್ಟನ್ನ ಹಾಕ್ತಾಯಿದ್ದೀನಿ. ಸೊ ಇವಾಗ ಮಸಾಲಾನ ಸೇರಿಸ್ಕೊಬೇಕು. ಚಾಟ್ ಮಸಾಲ, ರೆಡ್ ಚಿಲ್ಲಿ, ಅದಾದಮೇಲೆ ಗರಂ ಮಸಾಲ, ಟರ್ಮರಿಕ್ ಪೌಡರ್. ಸೊ ಇಲ್ಲಿ ಚಿಕ್ಕ ಮಕ್ಕಳಿಗೆ ಮಾಡ್ತಾ ಇರೋದ್ರಿಂದ ನಾನು ಸ್ವಲ್ಪನೇ ಹಾಕಿ ಮಾಡ್ತಾಯಿದ್ದೀನಿ. ಚಿಕ್ಕ ಮಕ್ಕಳಿಗೆ ಮಾಡಿ ಸ್ವಲ್ಪ ತೆಗೆದ ಮೇಲೆ ಡಿವೈಡ್ ಮಾಡಿಕೊಂಡು ಅದಾದಮೇಲೆ ಸ್ವಲ್ಪ ಖಾರನ ಜಾಸ್ತಿ ಸೇರಿಸ್ಕೊಂಡು ಮಾಡಿದ್ದೀನಿ, ಓಕೆನಾ. ಸೊ ನಿಮ್ಗೇನಾದರೂ ಬೇಕಾಗಿದ್ದರೆ ಈ ಥರ ಕಲಿಸ್ಬಿಟ್ಟು ಡಿವೈಡ್ ಮಾಡಿಬಿಟ್ಟು ಸ್ವಲ್ಪ ಖಾರ ಹೆಚ್ಚಿಗೆ ಹಾಕ್ಕೊಂಡು ಮತ್ತೆ ನೀವು ಮಾಡ್ಕೋಬೋದು, ಓಕೆನಾ. ಹಾಗೆ ಇಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಿಮ್ಮ ಮೇಲೆ ಡಿಪೆಂಡ್ ಇರುತ್ತೆ. ಸೊ ನೀವೇನಾದರೂ ಕುದಿಯೋವಾಗ ಹಾಕಿದರೆ ಇಲ್ಲಿ ಸ್ವಲ್ಪ ಕಡಿಮೆ ಹಾಕಿ. ನಾನಿವಾಗ ಉಪ್ಪನ್ನ ಸೇರಿಸ್ಬಿಟ್ಟು ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಮೊದಲು ಡ್ರೈ ಆಗಿ ಕಲಿಸ್ಕೊಳ್ಳಿ, ಯಾಕಂದರೆ ಆಲೂಗಡ್ಡೆಯಲ್ಲಿ ಏನಾದರೂ ಸ್ವಲ್ಪ ನೀರಿದ್ದರೆ ಆವಾಗ ನೀರು ಬಿಟ್ಕೊಂಡ್ಬಿಡುತ್ತೆ. ಬಿಟ್ಟಿದ್ರೆ ಅಷ್ಟರ ಮೇಲೆ ಬಿಟ್ಬಿಡಿ, ನೀರು ಹಚ್ಚಕ್ಕೆ ಹೋಗಬೇಡಿ. ಇನ್ ಕೇಸ್ ಡ್ರೈ ಆಗಿದೆ ಅಂದರೆ ಸ್ವಲ್ಪನೇ ನೀರು ಹಚ್ಕೊಂಡ್ಬಿಟ್ಟು ಕಲಿಸ್ಕೊಂಡ್ಬಿಡಿ, ಯಾಕಂದರೆ ಅದು ಸ್ವಲ್ಪ ಕೋಟಿಂಗ್ ಆಗಬೇಕು ಅಷ್ಟೇ. ಸೊ ಆ ಥರ ನೀವು ಸ್ವಲ್ಪನೇ ಕೈಗೆ ನೀರು ಹಚ್ಕೊಂಡ್ಬಿಟ್ಟು ಈ ಥರ ಕಲಿಸ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಹದ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಗಟ್ಟಿಯಾಗಿ ಇರಬೇಕು, ಓಕೆನಾ. ಸೊ ಹಾಗಾಗಿ ಕೆಳಗಡೆಯಿಂದ ಮೇಲ್ಗಡೆ ಚೆನ್ನಾಗಿ ಕಲಿಸ್ಕೋಬೇಕು.
ಸ್ವಲ್ಪ ಕೋಟಿಂಗ್ ಆಗಿದ್ದರೆ ಪರವಾಗಿಲ್ಲ, ಸಾಕಾಗುತ್ತೆ. ಸೊ ಜಾಸ್ತಿ ಹಿಟ್ಟಾದರೆ ಕರೆದಾಗ ಬಾಯಲ್ಲೆಲ್ಲ ಹಿಟ್ಟು ಕಾರ್ನ್ಫ್ಲವರ್ ಹಿಟ್ಟು ಫ್ಲೇವರೇ ಬರ್ತಾ ಇರುತ್ತೆ. ಸೊ ಹಾಗಾಗಿ ಈ ಥರ ಸ್ವಲ್ಪ ಕೋಟಿಂಗ್ ಆದರೆ ಸಾಕಾಗುತ್ತೆ. ಸೊ ಹಾಗೆ ಈ ಕಡೆ ಎಣ್ಣೆ ಕಾಯಕ್ಕಿಟ್ಬಿಡೋಣ. ಈ ಥರ ಮಕ್ಕಳಿಗೆ ಸ್ನ್ಯಾಕ್ಸ್ ಮಾಡಿಕೊಟ್ರೆ ಮನೆಯಲ್ಲೇ ಹೊರಗಡೆ ತಿಂದಿನ ಆದಷ್ಟು ಅವಾಯ್ಡ್ ಮಾಡ್ಬೋದು. ಸೊ ಹಾಗಂತ ಕಂಪ್ಲೀಟಾಗಿ ಬಿಡಿಸೋಕ್ಕಾಗೋದಿಲ್ಲ. ಹೊರಗಡೆ ಹೋದ್ಮೇಲೆ ಮಕ್ಕಳು ಕೈ ಮಾಡಿದ ಮೇಲೆ ಕೊಡಿಸ್ಲೇಬೇಕಾಗುತ್ತೆ. ಬಟ್ ಆದಷ್ಟು ಕಂಟ್ರೋಲಲ್ಲಿ ಇರೋದು ನಮ್ಮ ಕೈಯಲ್ಲಿರುತ್ತೆ. ಸೊ ಇಲ್ಲಿ ಎಣ್ಣೆ ಕಾದಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ಒಂದನ್ನು ಹಾಕಿ ನೋಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ಸೊ ಎಣ್ಣೆ ಕಡೆಗೆ ಕಾದಿದ್ದರೆ ಆವಾಗ ನೀವು ಆಲೂಗಡ್ಡೆ ಎಲ್ಲ ಹಾಕ್ಬೋದು. ಸೊ ನೋಡಿ, ಈ ಥರ ಫಿಂಗರ್ ಚಿಪ್ಸ್ನ ಬಿಡಿಯಾಗಿ ಬಿಡಿಸ್ಕೊಂಡ್ಬಿಟ್ಟು ಹಾಕಿ, ಆವಾಗ ಸ್ವಲ್ಪ ಬೇಗ ಹಾಕಿದ ತಕ್ಷಣವೇ ಸ್ಪೂನ್ಲೇ ನೀವು ಎತ್ತಿ ಹಾಕೋಕ್ಕೆ ಹೋಗಬೇಡಿ. ಸ್ವಲ್ಪ ಹಾಕಿ ಬಿಟ್ಬಿಡಿ, ಆವಾಗ ಅದು ತಾನಾಗಿ ಡಿವೈಡ್ ಆಗುತ್ತೆ. ಆವಾಗ ಖಡಕ್ಕಾದಾಗ ನಿಮಗೆ ಸೌಂಡ್ ಕೇಳಿಸುತ್ತೆ. ಸ್ವಲ್ಪ ಸ್ಪೂನ್ಲೇ ಅಳ್ಳಾಡಿಸಿದ್ರೆ ಸೊ ನಿಮಗೆ ಗೊತ್ತಾಗುತ್ತೆ ಆ ಒಂದು ಸೌಂಡು. ಆವಾಗ ನೀವು ಏನು ಮಾಡಬೇಕು, ಮತ್ತೆ ತಿರುಗಿಸಿ ಹಾಕಿ ಆವಾಗ ಇನ್ನೊಂದು ಸ್ವಲ್ಪ ಬೇಯಿಸ್ಕೋಬೇಕು. ಓಕೆನಾ? ಇವಾಗ ನಾನು ಸೌಂಡ್ ತೋರಿಸ್ತೀನಿ ನೋಡಿ ಎಷ್ಟು ಖಡಕ್ಕಾಗಿದೆ ಅಂತ ಹೇಳ್ಬಿಟ್ಟು. ಸೊ ಈ ಥರ ಮನೆಯಲ್ಲೇ ಮಕ್ಕಳಿಗೆ ಮಾಡಿಕೊಡೋದ್ರಿಂದ ಅವರು ಕೂಡ ಇಷ್ಟಪಟ್ಟು ತಿಂತಾರೆ. ಸೊ ಸೇಮ್ ಹೋಟೆಲ್ ಸ್ಟೈಲ್ನಲ್ಲೇ ಆಗಿತ್ತು. ಸೊ ಹಾಗಾಗಿ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ. ಇದೇ ಥರ ಒಳ್ಳೆ ಸ್ನ್ಯಾಕ್ಸ್ ರೆಸಿಪಿ, ಆಮೇಲೆ ಚಾಕ್ಲೇಟ್ ರೆಸಿಪಿ, ಕೇಕ್ ಆ್ಯಂಡ್ ಬೇಕ್ಸ್ ರೆಸಿಪಿನ ಶೇರ್ ಮಾಡ್ತಾಯಿರ್ತೀನಿ. ತಪ್ಪದೆ ವಾಚ್ ಮಾಡಿ. ಥ್ಯಾಂಕ್ ಯು.